ಗೋಕಾಕ್ ನಗರದಲ್ಲಿ ಸಾಮಾಜಿಕ ಬಹಿಷ್ಕಾರ. ತೀವ್ರ ಸಂಕಷ್ಟಕ್ಕೆ ಸಿಲುಕಿದ ಬಹಿಷ್ಕೃತ ಕುಟುಂಬಗಳು. ನಾವು ಸಾವಿನ ಸ್ಥಿತಿಗೆ ಬಂದಿದ್ದೇವೆ. ನಮಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ, ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಒಂದೊಂದ್ ಟೈಮ್ದಾಗ ಮಕ್ಳಿಗೆ ವಿಷಯ ಹಾಕ್ಬೇಕನ್ಸ್ತೈತಿ, ನಾನು ವಿಷಯ ಕುಡಿಬೇಕನ್ಸ್ತೈತಿ. ಯಾಕಂದ್ರೆ ಪ್ರಾಬ್ಲಮ್ ಆಗತೈತಿ, ನನ್ ಜೊತೆ ಬೇರೆ ಪ್ರಾಬ್ಲಮ್ ಆಗತ್ತಾವ. ಯಾರು ಬೇಕಾದವ್ರು ಬರ್ತಾರು, ಬ್ಲ್ಯಾಕ್ ಮೇಲ್ ಮಾಡ್ತಾರು, ವಂಚಿಕೆ ಹಾಕ್ತಾರು, ಯಾರು ಹೆಂಗ್ ಬೇಕಾದವ್ರು ಯೂಸ್ ಮಾಡ್ತಾರು. ನಾವು ಯಾರಿಗಾದ್ರೂ ಹೇಳ್ಬೇಕಂದ್ರೆ ಅದಕ್ಕೂ ಒಂದು ಹಾದಿ ಇಲ್ಲ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಗೊಂದಳಿ ಸಮಾಜದ ಮುಖಂಡರು ಸಮಾಜದ 8 ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ಹೇರಿರುವ ಆರೋಪ ಕೇಳಿಬಂದಿದೆ. ಈ ನಿರ್ಧಾರದಿಂದಾಗಿ ಬಹಿಷ್ಕೃತ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ನ್ಯಾಯಕ್ಕಾಗಿ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಗೊಂದಳಿ ಸಮಾಜದ ಕೆಲವು ಮುಖಂಡರು 8 ಕುಟುಂಬಗಳ ಮೇಲೆ ಸಾಮಾಜಿಕ ಬಹಿಷ್ಕಾರ ಹೇರಿದ್ದಾರೆ ಎಂದು ಆರೋಪಿಸಲಾಗಿದೆ. ಬಹಿಷ್ಕಾರಕ್ಕೊಳಗಾದ ಕುಟುಂಬಗಳ ಸದಸ್ಯರು ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ತಡೆಯಲಾಗಿದೆ. ಕುಟುಂಬಗಳಲ್ಲಿ ಯಾರಾದರೂ ತೀರಿದರೆ ಅಂತ್ಯಕ್ರಿಯೆಗೂ ಹೋಗದಂತೆ ಮತ್ತು ಬಂದವರಿಗೂ ಬಹಿಷ್ಕಾರ ಹೇರುತ್ತಿದ್ದಾರಂತೆ. ಅವರೊಂದಿಗೆ ಯಾವುದೇ ರೀತಿಯ ಸಂಪರ್ಕ ಹೊಂದಬಾರದೆಂದು ಮೌಖಿಕ ಆದೇಶ ನೀಡಲಾಗಿದೆ ಎಂದು ದೂರಿದ್ದಾರೆ. ಈ ಸಾಮಾಜಿಕ ಬಹಿಷ್ಕಾರದಿಂದಾಗಿ ಕುಟುಂಬಗಳು ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ತೊಂದರೆ ಅನುಭವಿಸುತ್ತಿದ್ದು ತಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಿದೆ ಎಂದು ಕಣ್ಣೀರಿಟ್ಟಿದ್ದಾರೆ. ತೆಗೆದುಬಿಡ್ಬೇಕು ಸರ್ ಪದ್ಧತಿ, ಬಹಿಷ್ಕಾರ ಪದ್ಧತಿ ಅನುಸಾರ ನಾವು ಹೆಂಗೆ ಜೀವನ ಮಾಡಿದ್ವಿ ಸರ್. ಯಾರು ನಮ್ಮ ಮಾತಾಡ್ಸೋದಿಲ್ಲ, ನಮ್ಗೆ ಯಾರು ಸಭೆ ಸಮಾರಂಭ ಕರುವುದಿಲ್ಲ. 54 ಜಾತಿಗಳು ಇದ್ದಲ್ಲಿ ಅಂತಲ್ಲಿ ಜನರಲ್ ಸೆಕ್ರೆಟರಿ ಅದಾರ ನಮ್ಮ ತಾಯಿಯವರು. ಅಂತವ್ರಿಗೆ ಅವರು ಈ ಬಹಿಷ್ಕಾರ ಹಾಕುವುದು ನಮ್ ಗೋಕಾಕ್ನ್ಯಾಗ ನಮ್ಮ ತಾಯಿಯವ್ರಿಗೆ ಬಹಿಷ್ಕಾರ ಹಾಕಿದಾರೆ. ಇಂಥ ಮನುಷ್ಯರಿಗೆನ ಈ ಪರಿಸ್ಥಿತಿ ಇರ್ಬೇಕಾರೆ ಸಾಮಾನ್ಯ ಜನರಿಗೆ ಯಾವ ತರ ಪರಿಸ್ಥಿತಿ ಇರ್ಬೇಕ್ರಿ? ಸಾಮಾನ್ಯ ಜನರಿಗೆ ಇವ್ರು ಯಾವ ತರ ಕಷ್ಟ ಕೊಡ್ತಿರ್ಬೇಕ್ರಿ? ಬಹಳ ಜನ ನೊಂದ್ಕೊಂಡು ಗಪ್ಪ ಚುಪ್ಪ ಅದಾರ. ಅದೆಲ್ಲ ಏನ್ ಗೊತ್ತಿದ್ದಿರ್ಕಿಲ್ಲ. ಮತ್ತ ಅಕಸ್ಮಾತ್ ತೀರ್ಕೊಳ್ಳೋಣ ನನಗೂ ಏನ್ ಗೊತ್ತಾಗಿಲ್ಲ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಏನಿ ತಿಳಿವತ್. ಒಬ್ಬಾಕಿನ ಮನ್ಯಾಗಿರಕ್ಕೆ ಅದ ಹೆಣ ಮನ್ಯಾಗ ಇವ್ರೆಲ್ಲಾರು ಇವ್ರು ಬರ್ವಾರು, ಇವ್ರು ಬರ್ವಾರ, ತಾವ್ರು ಬರ್ವಾರ. ಎರಡು ಕಡೆದು ಫ್ಯಾಮಿಲಿದವ್ರು ಬರದ ಪೂರಾ ಮಧ್ಯಾಹ್ನ ಮಠ ಸಂಜಿ ಮಠ ಟೈಮ್ ನೋಡ್ಕೋತ್ ಆಜು ಬಾಜು ಮಂದಿ ಎಲ್ಲಾ ಹೆಣ ಜಲ್ದಿ ಎಬಸ್ರಿ ಅಂದ್ರುನು ಈ ಪೂರಾ ಲೋಡ್ ಆಗಾಗ್ತಿತ್ರಿ ಅದ. ಅಂದ್ರ ಮನಿ ಮಾಲಕರು ಎಷ್ಟೋ ತನಕ ಇಡವ್ರ ನೀವ ಅಂತ ಹೇಳಿ ಎಲ್ಲಾರು ಬೈಯಾಕ್ ಬಂದ್ರು, ಎಲ್ಲಾರು ಜಗಳಕ್ ಬರಾಕ್ತಿದ್ರು. ನಾ ಏನ್ ಮಾಡ್ಬೇಕು ಮುಂದಿಂದ ಏನು ತಿಳಿವತ್ತಾಗಿತ್ತು. ಆಮೇಲೆ ನಮ್ಮ ಅಣ್ಣ ಬಂದ್ರಿ. ನಮ್ಮ ಅಣ್ಣ ಬಂದ ಆಮೇಲೆ ನಮ್ಮ ಅಂಟಿ ಹೇಳಿದ್ಮೇಲೆ ಅವ್ರು ಕೂಡಿ 1-2-3 ಮಂದಿ ಕೂಡಿ ಅಷ್ಟ ಮಾಡಿಬಿಟ್ರು. ಅವ್ರದ್ ಏನ್ ತಪ್ಪಿತ್ರಿ ಪಾಪ, ಅವ್ರ ಏನು ತಪ್ಪ ಮಾಡಿರ್ಕಿಲ್ಲ. ಅದ್ ಬರೇ 5 ನಿಮಿಷದೊಳಗ್ ಮನ್ ಮಾಡಿ ಹೋದ್ರ ಮುಗ್ದ ಹೋಗ್ತಿತ್ತು ಅವ್ರದ್. ಅವ್ರ ಪೂರಾ ಅದ್ರದ್ ಕಿಮ್ಮತ್ತ ಉಳಿಸ್ಲಿಲ್ಲ ಅವ್ರು. ಕರಿಯಂಗಿಲ್ರಿ. ಈಗ ನೋಡ್ರಿ, ಮನುಷ್ಯ ತಪ್ಪ ಮಾಡಿರ್ತೈತಿ. ಒಂದ್ ಸ್ವಲ್ಪ ಏನಾದ್ರು ಹೇಳಿ ಕೇಳಿ ಒಂದ್ ಸ್ವಲ್ಪ ಕೈಯಾಗ ಹಿಡ್ಕೊಂಡ್ರ ಇದ್ ಬಿಡ್ತೈತಿ. ಈಗ ನಮಗ್ ಹೆಂಗ್ ಭಯ ಉಟ್ಕೊಂಡಿದ್ರಿ, ಈಗ ನನ್ ಜೊತೆ ಏನಾದ್ರು ಅನ್ಯಾಯ ಆಗತೈತಿ, ಮೋಸ ಆಗತೈತಿ, ಯಾರಿಗೂ ಹೇಳಂಗಿಲ್ರಿ. ಯಾಕಂದ್ರ ಅವ್ರು ಈಗ ನಾ ಹೇಳಿ ಅಂದ್ರ ಅವ್ರು ನಮ್ಮ ಮಾಮಗಳಾತು ನಮ್ಮ ಅಂತಂಬ್ರತು ಹೇಳ್ರ ಅವ್ರಿಗೂ ಸಮಾಜದಾಗಿಂದ್ರ ತೆಗಿತಾರ, ಅವ್ರು ನನಗ್ ಹೆಲ್ಪ್ ಮಾಡ್ರ. ಹಿಂಗಾಗಿ ನಾವ್ ಒಬ್ರ ಆಗಿ ಇದಾಗತೈತ್ರಿ, ಸಾಯು ರೇಂಜಿಗೆ ಬರಾಕ್ತೈತ್ರಿ. ಒಂದೊಂದ್ ಟೈಮ್ದಾಗ ಮಕ್ಳಿಗ್ ಬಿ ವಿಷಯ ಹಾಕ್ಬೇಕನ್ಸ್ತೈತಿ, ನಾನು ವಿಷಯ ಕುಡಿಬೇಕನ್ಸ್ತೈತಿ. ಯಾಕಂದ್ರ ಪ್ರಾಬ್ಲಮ್ ಆಗತೈತಿ, ನನ್ ಜೊತೆ ಬೇರೆ ಪ್ರಾಬ್ಲಮ್ ಆಗಾಗ್ತಾವು, ಬ್ಲ್ಯಾಕ್ ಮೇಲ್ ಆಗಾಗ್ತೈತಿ. ಯಾರ ಮುಂದೆ ಹೇಳ್ಬೇಕ್ರಿ ನಾವು? ಈಗ ಇವ್ರು ಯಾರಾದ್ರೂ ನಮ್ಗ್ ಕ್ಲೋಸ್ ಇದ್ರ ನಾವ್ ಹೇಳ್ಬಹುದು ಇವ್ರಿಗೆ. ಇವ್ರು ಯಾರು ಕ್ಲೋಸ್ ಇರಾಕ್ ಆಗುದಿಲ್ಲ, ಮಾತಾಡ್ತಾರು ಅಷ್ಟ, ಪ್ರಾಬ್ಲಮ್ ಹೇಳಕ್ ಆಗುದಿಲ್ಲ. ಯಾಕಂದ್ರ ಅವ್ರು ನಮಗೆ ಸಪೋರ್ಟ್ ಮಾಡ್ರ ಅವ್ರಿಗೆ ಸಮಾಜ ಹೊರಗ್ ತೆಗಿತೈತಿ. ನಮ್ಗೆ ಸತ್ಯದ ಸಂಬಂಧ ಆಳ್ಬೇಕೋ ಏನ್ ಇದ ಟೆನ್ಷನ್ ತಗೋಬೇಕೋ ಮನ್ಯಾಗ ಅಂತಂಬ್ರಂತ್ರು ಯಾರಿಲ್ರಿ, ಪಾಪ ಬಿ ಇಲ್ಲ. ಇವ್ರ ಹಿಂಗ್ ಮಾಡ್ದಂಗ ನಾವ್ ಇನ್ನಷ್ಟು ತೆಳಗ ಹೊಂಟೇವ್ರಿ. ಅಂದ್ರೆ ಏನೋ ಯಾರ್ ಬೇಕಾದವ್ರು ಬರ್ತಾರು, ಬ್ಲ್ಯಾಕ್ ಮೇಲ್ ಮಾಡ್ತಾರು, ವಂಚಿಕೆ ಹಾಕ್ತಾರು, ಯಾರ್ ಹೆಂಗ್ ಬೇಕಾದವ್ರು ಯೂಸ್ ಮಾಡ್ತಾರು. ನಾವ್ ಯಾರಿಗಾದ್ರೂ ಹೇಳ್ಬೇಕಂದ್ರ ಅದಕ್ಕೂ ಒಂದು ಹಾದಿ ಇಲ್ಲ. ಯಾರ್ಗ್ ಹೇಳ್ಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು, ನಾವು ಚಲೋ ಇರ್ಬೇಕು. ಯಾಕಂದ್ರೆ ಸರ್, ನಾನು ಮಾರುತಿ ಗೋವಿಂದ ಗಣಾಚಾರ್ಯ. ನಮ್ದು ಸೆಕೆಂಡ್ ನಾವು ಇಲ್ಲಿ ಬಂದು 20-30 ವರ್ಷ ಆಯ್ತ್ರಿ. ಅಶೋಕ್ ಗೊಂಬೆ ಅವರ ತಂಗಿನ ಮಾಡ್ಕೊಂಡಿವ್ರಿ ನಾವು. ಅವ್ರ ಮಣ್ಣಿಗೆ ಹೋಗಿ ಸಲುವಾಗಿ ಸರ್ ಬಹಿಷ್ಕಾರ. ಇದು ಈ ಪದ್ಧತಿ ಸ್ವಲ್ಪ ತೆಗೆದು ಹಾಕ್ಬೇಕು ಸರ್. ಈ ಬಹಿಷ್ಕಾರ ಪದ್ಧತಿಯನ್ನು ತೆಗೆದು ಹಾಕ್ಬೇಕು ಸರ್. ನಾವು ಈಗ 2 ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವ್ರಿ. ಅಲ್ಲಿ ಅವರು ಕ್ರಮ ತಗೊಂಡಿಲ್ಲ. ಮುಂದೆ ಅವ್ರು ಏನಂತಾರ ಸರ್, ಅಲ್ಲಿ ಹೋದ ಕೂಡಲೇ ಇಲ್ರಿ ಸರ್ ನಾವು ಬಹಿಷ್ಕಾರ ಇಟ್ಟಿರ್ಲಿ ಇವ್ರಿಗೆ, ನಾವು ಬಹಿಷ್ಕಾರನ ಇಟ್ಟಿರ್ಲಿ ಇವ್ರಿಗೆ. ಅಲ್ಲಿ ಅನ್ನೂ ಸರ ಅಲ್ಲಿ ಹೋದ ಕೂಡಲೇ ಅಲ್ಲಿ ಓಣಿಗಳು ಯಾರು ಲಗ್ನ ಪತ್ರ ಕೊಡಕ್ ಬಂದ್ರಲ್ಲ, ಯಾವ ಕೊಡ್ಬೇಡ, ನಾವು ಬಹಿಷ್ಕಾರ ಹಾಕಿದ್ವಿ. ಮತ್ತ ಅವ ಅಂಜಿ ಅದು ಕೊಟ್ಟಾನ ಸರ್. ಹಿಂಗಾಗಿ ಸರ್ ಇದು ಹಿಂಗ ನಡೆದ ಸರ್. ಇದು ತೆಗೆದು ಬಿಡ್ಬೇಕು ಸರ್. ಈ ಪದ್ಧತಿ, ಬಹಿಷ್ಕಾರ ಪದ್ಧತಿ ಅನುಸಾರ ನಾವು ಹೆಂಗ್ ಜೀವನ ಮಾಡಿಬೇಕ್ರಿ ಸರ್. ಯಾರು ನಮ್ಮ ಮಾತಾಡ್ಸೋದಿಲ್ಲ, ನಮ್ಗೆ ಯಾರು ಸಭೆ ಸಮಾರಂಭ ಕರುವುದಿಲ್ಲ. ಸರ್ ನಮಸ್ಕಾರ ರೀ. ನನ್ನ ಹೆಸರು ಪ್ರೀತಮ್ ಜೋಶಿ ಅಂತ ಹೇಳ್ರಿ, ಕಲ್ಪನಾ ಜೋಶಿ ಅವ್ರ ಮಗ ರೀ. ಈಗ ನಮ್ಮ ಸಮಾಜನಾಗ ನಮ್ಮ ಸಮಾಜದ ಪರಿಸ್ಥಿತಿ ಹಿಂಗಾಗಿದೆ ರೀ ಸರ್.
1964ನ್ಯಾಗ ಮೊದಲಿಂದ ಏನ್ ಪದ್ಧತಿ ಬಂದಿದಲ್ರಿ 1964ದಾಗ ಬಹಿಷ್ಕಾರ ಆಗಲಿ, ಸಮಾಜದಿಂದ ಹೊರಗೆ ಹಾಕೋದು, ಹೆಣ್ಮಕ್ಳಿಗೆ ಸಮಾಜ ಗಂಡಸರೆಲ್ಲ ಸುತ್ತೂರಿಗೆ ಕೂತ್ ಹೆಣ್ಮಕ್ಳಿಗೆ ನಡು ಕುಣಿಸೋದು, ಸ್ನಾನ ಮಾಡಿಸಿ ದೇವ್ರ ಗುಡಿಯಾಗ ಹೋಗೋದು, ಇನ್ನೂವರೆಗೂ ನೋಡ್ರಿ ಸರ ನಮ್ ಗೊಂದಲಿ ಸಮಾಜ ಒಳಗ ಮೊದಲಿಂದ ನಡ್ಕೋತ ಹಿಂಗ್ ಬಂದಿದ್ರಿ. ನಮ್ಮದೇ ಅಂತಷ್ಟ ಅಲ್ಲ, ಕರ್ನಾಟಕನ ಕೆಲವು ಜಾಗನಾಗೂ ಈ ತರ ಪ್ರಾಬ್ಲಮ್ ಆಗೈತಿ. ಇವತ್ತು ನಾವು ಆಕ್ಚುಲಿ ಮೇನ್ ವಿಷಯ ಏನಪ್ಪಾ, DC ಅವ್ರಿಗೆ ಆಗ್ಲಿ SP ಅವ್ರಿಗೆ ತಿಳಿಸೋದು ಏನಪ್ಪಾ ಅಂದ್ರ, ಇದು ಏನ್ ಕಾನೂನು ಮೊದಲಿಂದ ಮಾಡ್ಕೋತ ಇವ್ರು ನಮ್ ಹಿರಿಯರ್ ಮಾಡ್ಕೋತ ಬಂದಾರು. ಇದು ಸುಮಾರು ಅದಾಯ್ತ್ರಿ, ಅದೇನೋ ಒಂದು ಟೈಮ್ ನಾಗ ಮಾಡಿದ್ರು ಆಗೋತ್ತ. ಬಟ್ ಈಗ ಸುಧಾರಣೆ ಆಗೈತ್ರಿ. ಈಗ ಹೊಸ ಹೊಸ ಜಗತ್ ಬಂದಿದ್ದಾರೆ. ಈ ಇನ್ ಮೇಲಾರ ಎಲ್ಲಾ ಇದನ್ನ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಮ್ ತಾಯಿದ ಒಂದು ವಿಷಯ ಹೇಳ್ತೇನ್ರಿ. NT-DNT 54 ಸಮಾಜ ಕೂಡಿ ಒಂದು ಇಂಟರ್ನ್ಯಾಷನಲ್ ಸಮಾಜ ಅದ. 54 ಜಾತಿಗಳು ಇದ್ದಲ್ಲಿ ಅಂತಲ್ಲಿ ಜನರಲ್ ಸೆಕ್ರೆಟರಿ ಅದಾರ್ರಿ ನಮ್ ತಾಯಿಯವರು. ಅಂತವ್ರಿಗೆ ಅವರು ಈಗ ಬಹಿಷ್ಕಾರ ಹಾಕುದು ನಮ್ ಗೋಕಾಕ್ನ್ಯಾಗ ನಮ್ ತಾಯಿಯವ್ರಿಗೆ ಬಹಿಷ್ಕಾರ ಹಾಕಿದಾರ. ಈಗ ಒಂದೆರಡು ಮುಂಚೆ ಹೇಳಿದ್ರು ನಮ್ ತಾಯಿಯವರು, ಈ ತರ ಸಮಸ್ಯೆ ಆಗಿತ್ತು, ಅದಕ್ಕೆ ನಮ್ ಬಹಿಷ್ಕಾರ. ಇಂತ ಮನುಷ್ಯರಿಗೆನ ಈ ಪರಿಸ್ಥಿತಿ ಇರ್ಬೇಕಾರ ಸಾಮಾನ್ಯ ಜನರಿಗೆ ಯಾವ ತರ ಪರಿಸ್ಥಿತಿ ಇರ್ಬೇಕ್ರಿ? ಸಾಮಾನ್ಯ ಜನರಿಗೆ ಇವ್ರು ಯಾವ ತರ ಕಷ್ಟ ಕೊಡ್ತಿರ್ಬೇಕ್ರಿ? ಬಹಳ ಜನ ನೊಂದ್ಕೊಂಡು ಗಪ್ಪ ಚುಪ್ಪ ಅದಾರ, ಯಾರು ಇದ್ರ ಬಗ್ಗೆ ವಿಷಯ ತೆಗ್ದಿಲ್ಲ. ಇವತ್ತು ನಾವು ಏನೇ ಆಗ್ಲಿಪ್ಪ ಇದ್ರ ಬಗ್ಗೆ ಒಂದು ದೃಢ ನಿರ್ಧಾರ ತಗೊಳ್ಳ ಅಂತ ಹೇಳಿ SP ಮಠ ಆಗ್ಲಿ ಅಥವಾ DC ಮಠ ಆಗ್ಲಿ ಅಥವಾ ಇನ್ನಿತರ ಎಲ್ಲಿ ಹೋಗ್ತೈತಿ ಹೋಗ್ಲಿ, ಅಲ್ಲಿವರೆಗೂ ಹೋಗ್ತೈತಿ ಅಂದ್ಕೂಡ ನಾವು ತಲೆ ಕೆಟ್ಟು ನಿಂತು ಬಿಟ್ಟಿದ್ರಿ. ದಯಮಾಡಿ ನಾವು SP ಆಗ್ಲಿ, ಸಾಹೇಬ್ರಾಗ್ಲಿ ಅಥವಾ DC ಸಾಹೇಬ್ರಾಗ್ಲಿ ಕೇಳ್ಕೊಳ್ಳೋದು ಏನಂದ್ರ, ಸರ್ ಇದು ಏನ್ ನಡೆದಿದ ಇನ್ನು 2G ಜಮಾನದಾಗ ಅವ್ರು ಅದಾರ್ರಿ. ಈಗ 5G 6G ಜಮಾನ ಬತ್ರಿ. ಸರ್ ಜಗತ್ ಯಾವ ತರ ನಡೆದೈತಿ, ಯಾವ ಸ್ಪೀಡ್ನ್ಯಾಗ ಜಗತ್ ಐತಿ ಅನ್ನೋದು ನಿಮಗೆ ತಾವಾಗ ಎಲ್ಲ ಗೊತ್ತಿದ್ದೈತಿ. ಸೊ ಈ ಪೊಸಿಷನ್ ಅನ್ನ ನೀವು ತೆಗೆದು ಹಾಕ್ಬೇಕಂತ ಹೇಳಿ ನಾವು ಕಳಕಳಿಯಿಂದ ನಮ್ಮ ಕಡೆಯಿಂದ ವಿನಂತಿಸ್ಕೊತೀವಿ ಸರ್. ಏನೂ ಇಲ್ರಿ, ನಮ್ಮ ಮನಿ ಹೆಣ್ಮಗಳ್ರಿ ಆಕಿ ಸ್ವಲ್ಪ ಮನೆ ಕೊಡಕ್ ಕುದಿದ್ದಕ್ಕಾಗಿ ಅವ್ರ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಐತಿ. ಆಕಿ ಒಬ್ಬ ತಮ್ರಿ, ಆಕಿ ಈ ಮನೆ ಕೊಡಾಕ್ ಹೋಗ್ಬೇಕ ಹೋಗ್ಬಾರ್ದ್ರಿ. ನಾವ್ ಮನೆ ಕೊಡಾಕ್ ಹೋದಿವ್ರಿ. ನಮ್ಮ ಮಗ ತಿರ್ಕೊಂಡ್ರಿ 2 ದಿವ್ಸ ಏನ ಇಟ್ರಿ ಮನ್ಯಾಗ. ದಂಡ ತಗೊಂಡ್ರು ಮನೆ ಕೊಟ್ಟಿಲ್ರಿ ಅವ್ರು. ನೀವೇನ್ ಬೇಕಾದ್ ಮಾಡ್ರಿ, ನಿಮ್ಗೆ ಮನೆ ಕೊಡೋದ್ರಿ. ಅದಕ್ಕೂ ಕರಿ ಒಂದ್ ದಿವ್ಸ ಒಂದ್ ರಾತ್ರಿ ನಮ್ ತಮ್ಮನ್ ಮನ್ ಇಟ್ಟಿದಾರಿ ಸರ್. ಮನ್ ಇಟ್ಟು ಹೆಣ ಇಟ್ಟು ದಂಡ ತಗೊಂಡಾರಿ ನಮ್ಮ ಅಪ್ಪವ್ರ ಕಡೆ ರೀ. ರಾತ್ರಿ ತಗೊಂಡಾರಿ, ಮತ್ ಬೆಳಿಗ್ಗೆ ಮತ್ ಕರೆ ಹಾಕ್ತಾರಿ ಅವ್ರಿಗೆ. ಹಿಂಗ ಕಾಲ್ ಬಿದ್ದು ಮತ್ ದಂಡ ಕೊಡ್ಬರಿ ಅಂತೇಳಿ ನಮ್ಮ ಅವ್ವನ ಅಪ್ಪನ ಇಬ್ಬರಿಗೆ ಕರೆ ಹಾಕ್ತಾರೆ. ಅವ್ರ ಮನಿಗ್ ಹೇಳಂಗಿಲ್ಲ ಅಂದ್ರೆ ಎಲ್ಲಾ ಪ್ರತಿಯೊಂದು ಊರಿಗೆ ಎಲ್ಲಾ ರಿಕಾರ್ಡ್ ಆಗಾಕೈತಲ್ರಿ ಮನಿ ಹಿಂಗ ಅನ್ನೋದು. ಆಮೇಲೆ ಈಗ ಹಿಂದ ಮಕ್ಳು ಕೊಡು ತಗೋದು ಹೆಂಗ್ರಿ, ಅವರ ಆಗೋದು ಹೆಂಗ್ರಿ? ಹಿಂದ ನಮ್ಮ ಹೋಗು ಹೆಂಗ್ರಿ? ಮತ್ತ ಅದ್ ಒಂದ್ ಬಿಟ್ಟು 2 ಹೆಣ್ಮಕ್ಳನ್ನ ಕೊಟ್ಟಿದಾರಿ. ನಮ್ಮ ಮಮ್ಮಿ ತವ್ರ ಮನೆ ರೀ ಅದು. ನಮ್ಮ ಅತ್ತಿಗ್ ಮನಿಗ್ ಹೋಗಿದ್ರಿ. ಹಿಂಗಾಗಿ ಅದ್ ಮನ್ ಕೊಡಕ್ ಹೋಗಿದ್ ಸಂಬಂಧ ಇಷ್ಟೆಲ್ಲಾ ಅಲ್ಲಿಂದ ಇಲ್ಲಿ ಮಟ್ಟ 4 ವರ್ಷ ಆಯ್ತು ಸರಿ ಹಿಂಗ್ ನಡೆದೈತೆ.